ಮಗನಿಂದಲೇ ತಂದೆ ತಾಯಿ ಹಾಗೂ ತಂಗಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಜನತೆ ಬೆಚ್ಚಿಬಿದ್ದಿದ್ದಾರೆ. ಮನೆಯ ಹಾಲ್ನಲ್ಲೇ ಮೃತದೇಹಗಳನ್ನು ಹೂತಿಟ್ಟಿದ್ದಂತಹ ಆರೋಪಿ ಅಕ್ಷಯ್ ತಾಯಿ ತಂಗಿ ತಂದೆಯನ್ನ ಒಬ್ಬೊಬ್ಬರನ್ನಾಗಿ ಪ್ರತ್ಯೇಕವಾಗಿ ಕೊಂದು ಹಾಕಿದ್ದ ಈ ಕಿರಾತಕ ಅಕ್ಷಯ್ ಮೊದಲಿಗೆ ತಾಯಿ ಜಯಲಕ್ಷ್ಮಿ ಕತ್ತನ್ನ ಕೊಯ್ದು ಕೊಲೆ ಮಾಡಿದ್ದಾನೆ. ನಂತರ ತಂಗಿ ಅಮೃತಾಳಿಗೆ ಕರೆ ಮಾಡಿ ಗಿಫ್ಟ್ ಕೊಡ್ತೀನಿ ಬಾ ಅಂತ ಹೇಳಿ ಮನೆಗೆ ಕರೆದಿದ್ದಂತೆ ಈ ಅಕ್ಷಯ್ ಮನೆಗೆ ಬಂದಿದ್ದ ತಂಗಿಗೆ ರೂಮ್ನಲ್ಲಿ ಕೊಂದು ಹಾಕಿದ್ದ. ನಂತರ ತಾಯಿಯ ಮೃತದೇಹವನ್ನು ತೋರಿಸಿ ಗಿಫ್ಟ್ ನೋಡುವಂಥ ವಿಕೃತಿಯನ್ನ ಮೆರೆದು ತಂಗಿ ಅಮೃತಾಳ ಕತ್ತನ್ನ ಕೊಯ್ದಿದ್ದಂತೆ ಈ ಕೀಚಕ. ಸ್ವಲ್ಪ ಸಮಯದ ಬಳಿಕ ಮನೆಗೆ ಬಂದ ತಂದೆ ಭೀಮರಾಜ್ ಟಿವಿ ನೋಡೋಕೆ ಅಂತ ಕುಳಿತಾಗ ಅವರ ಕತ್ತನ್ನ ಕೊಯ್ದು ಕೊಲೆ ಮಾಡಲಾಗಿದೆ. ಹೀಗೆ ಒಬ್ಬೊಬ್ಬರನ್ನೇ ಪ್ರತ್ಯೇಕವಾಗಿ ಕೊಲೆ ಮಾಡಿದ್ದ ಈ ಕಿರಾತಕ ಮಗ ಒಬ್ಬೊಬ್ಬರನ್ನ ಕೊಂದು ಮನೆ ಹಾಲ್ನಲ್ಲಿ ಒಂದೇ ಗುಂಡಿ ತೆಗೆದು ಮೂವರನ್ನ ಹೂತು ಹಾಕಿದ್ದ. ಹೂಳುವಾಗ ತಂದೆ ಕಾಲು ಗುಂಡಿಯಲ್ಲಿ ಹೋಗದೇ ಇದ್ದಾಗ ಕಾಲನ್ನೇ ಕತ್ತರಿಸಿ ಹೂತಿದ್ದ ಈ ಅಕ್ಷಯ್. ಇದು ಮಗನಿಂದಲೇ ತಂದೆ ತಾಯಿ ಹಾಗೂ ತಂಗಿಯನ್ನ ಯಾವ ರೀತಿಯಾಗಿ ವಿಕೃತ ಮನಸ್ಥಿತಿ ಇದೆ ಈತನದು ಅನ್ನೋದು ಗೊತ್ತಾಗ್ತಾ ಇದೆ. ಅವರನ್ನ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿ ತಂಗಿಯನ್ನ ಕರೆದ್ಬಿಟ್ಟು ತಾಯಿನ ಕೊಂದಿರೋದನ್ನ ತೋರಿಸೋದಂತೆ. ನಂತರ ಮನೆ ಹಾಲ್ನಲ್ಲೇ ಮೂವರನ್ನ ಹೂತು ಹಾಕಿರೋದು, ಇನ್ನು ತಂದೆ ಕಾಲು ಹೋಗಿಲ್ಲ ಅಂತ ಹೇಳಿ ಕಟ್ ಮಾಡಿ ನಂತರ ಅದನ್ನ ಹೂತಿರೋದು. ಇಂತಹ ಪುತ್ರ ಇವರಿಗೆ ಲಭಿಸಿರೋದು. ಅಕ್ಷಯ್ ಅನ್ನುವಂಥ ಈ ಕೀಚಕ ಈ ರೀತಿಯ ಒಂದು ಕೃತ್ಯವನ್ನು ನಡೆಸಿರೋದು. ಇದು ಬಳ್ಳಾರಿಯಲ್ಲಿ ಆಗಿರುವಂತಹ ಘಟನೆ. ಅಲ್ಲಿನ ಜನತೆಯನ್ನು ಬೆಚ್ಚಿ ಬೀಳಿಸಿದೆ ಈ ಪ್ರಕರಣ. ತಂದೆ ತಾಯಿ ಹಾಗೂ ತಂಗಿಯನ್ನ ಕೊಂದಿದ್ದಾನೆ ಈ ಆರೋಪಿ.